ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್. ಇವತ್ತಿನ ಕಂಟೆಂಟ್ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಅಲ್ವಾ. ಸೊ ಅದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ವಾಯ್ಸ್ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದೆ ಕಾಸ್ ನನಗೆ ಸ್ವಲ್ಪ ಶೀತ ಆಗಿದೆ. ಪ್ಲೀಸ್ ಡೂ ಅಡ್ಜಸ್ಟ್. ಏನಂದರೆ ಇವತ್ತು ಗೊರು ಡ್ಯಾಮ್ನ ವಿಸಿಟ್ ಮಾಡಿದ್ವಿ. ಯಾಕೆ ಗೊತ್ತಾ, ನಮಗೆ ನಿಯರ್ ಇರೋ ಡ್ಯಾಮ್ ಅಂದರೆ ಅದು ಒಂದೇ. ಸೊ ಅದನ್ನು ವಿಸಿಟ್ ಮಾಡಲೇಬೇಕು ಅಲ್ವಾ. ಅದು ಈ ಟೈಮಲ್ಲಿ ನೋಡಲಿಲ್ಲ ಅಂದರೆ ನಿಜವಾಗ್ಲೂ ವೈಬ್ನ ಮಿಸ್ ಮಾಡ್ಕೊಂಡಾಗ ಅನಿಸುತ್ತೆ. ಆ್ಯಂಡ್ ನನ್ನ ತಂಗಿ ಕೂಡ ಏನು ನೀರಂದರೆ ಸಖತ್ ಇಷ್ಟ ಅವಳಿಗೆ. ವಾಟರ್ ಥರ ಆ ಥರ ಸಖತ್ ಇಷ್ಟ, ಫಾಲ್ಸ್ ಎಲ್ಲ. ಸೊ ಅವಳು ಹಠ ಮಾಡ್ತಾಯಿದ್ರು ಅಂತ ನಾನು, ನಮ್ಮ ಆಂಟಿ, ಅಂಕಲ್ ಮತ್ತು ನನ್ನ ತಂಗಿ 4 ಜನನು ಗೊರು ಡ್ಯಾಮ್ನ ವಿಸಿಟ್ ಮಾಡಿದ್ವಿ. ಸೊ ಫಸ್ಟ್ ನಾವಲ್ಲಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿದಾಗ ಅಷ್ಟೇನು ಜನ ಇರಲಿಲ್ಲ. ಬಟ್ ಸ್ವಲ್ಪ ಜನ ಇದ್ದರು. ಅಂದರೆ ಹೋಗೋರು ಬರೋರೆಲ್ಲ ಸ್ಟಾಪ್ ಮಾಡ್ಕೊಂಡು ನೋಡ್ತಾಯಿದ್ರು. ಬಟ್ ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಕಾಸ್ ನಮಗೆ ಗೇಟ್ನ ಕ್ಲೋಸ್ ಮಾಡಿಬಿಟ್ಟಿದ್ರು, ನಮಗೆ ಒಳಗೆ ಬಿಡಲಿಲ್ಲ. ನಾವು ತುಂಬ ಲೇಟ್ ಆಯಿತು ಹೋಗಿದ್ದು, ಅಂದರೆ 5:45 ಆಗಿತ್ತು. ಸೊ ಒಳಗೆ ಬಿಡಲಿಲ್ಲ. ಆ್ಯಂಡ್ ಪೊಲೀಸ್ ಕೂಡ ಇದ್ದರು. ಇದರಲ್ಲೂ ಅಷ್ಟೇ. ಮತ್ತು ಇನ್ನೊಂದು ಪ್ಲೇಸ್ ಇದೆ ಗೊರೂರಲ್ಲೇ ನೋಡೋಕ್ಕೆ, ಅದು ದ್ವೀಪ ಥರ ಇದೆ. ಸೊ ಅಲ್ಲೂ ಪೊಲೀಸ್ ಇದ್ದರು. ಸೊ ಯಾವ ಪ್ಲೇಸಸ್ಸು ನೋಡೋಕ್ಕಾಗಿಲ್ಲ. ಬಟ್ ನೀವೇ ನೋಡ್ಬೋದು ಎಷ್ಟು ಫೋರ್ಸಲ್ಲಿ ಬರ್ತಿದೆ ವಾಟರ್ ಅಂತ. ಅಲ್ಲಿ ಏನು ನೀವು ಲಾಸ್ಟ್ ನೋಡ್ತಾ ಇದ್ದೀರಾ, ಡ್ಯಾಮ್ ಓಪನ್ ಆಗಿರೋದು, ಅಲ್ಲಿ ಬರ್ತಿರೋದು ನೀರಲ್ಲ, ಇಟ್ ಈಸ್ ಎ ಫಾಗ್. ಅಂದರೆ ಆ ನೀರಿನ ಫೋರ್ಸಿಗೆ ಕಾಣಿಸ್ತಾ ಇರೋದು ಆ ಥರ. ಬಟ್ ನಿಮಗೆ ನೀರನ್ನ ರಿಯಲಾಗಿ ನೋಡೋಕ್ಕಾಗಲಿಲ್ಲ, ಅದು ಸ್ವಲ್ಪ ಬೇಜಾರಿದೆ. ಬಟ್ ಆ ವೇವ್ಸ್ ಅದೆಲ್ಲ ನೋಡ್ತಾರೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಒಂಥರ ಪೀಸ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು. ಅಲ್ಲಿ ವೇವ್ಸ್ ಒಂದು ಸುತ್ತಾ ಇತ್ತು. ನಾನು ಅದನ್ನು ಸುಳಿ ಅಂತ ಅಂದ್ಕೊಬಿಟ್ಟಿದ್ದೆ. ಅಂದರೆ ಒಂದು ಸ್ವಿಮ್ಮಿಂಗ್ ಆಡಬೇಕಾದ್ರೆ ಅದು ಮಿಸ್ಸಾಗಿ ನಮಗೆ ಸಿಕ್ಕರೂ ಫುಲ್ ಪಾತಾಳ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಬಟ್ ಅದಲ್ಲ. ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ವಾಟರಲ್ಲಿ ತುಂಬ ಬಂಡೆ ಕಲ್ಲುಗಳಿದೆ. ಅಂದರೆ ಖಾಲಿ ಇರುತ್ತಲ್ಲ ಗೊರು ಡ್ಯಾಮು, ಆವಾಗ ನೋಡಿದ್ರೆ ನೀವು ಗೊತ್ತಾಗುತ್ತೆ ಬಂಡೆ ಕಲ್ಲುಗಳು ತುಂಬ ಇದೆ. ಸೊ ಅದು ಕೆಳಗಡೆ ಏನು ಗುಂಡಿ ಥರ ಆಗಿ ನೀರು ಬರ್ತಾಯಿತ್ತು ಆ ಥರ. ಸೊ ಯು ಕ್ಯಾನ್ ಸಿ ದ ವ್ಯೂ. ಬಿಟ್ಟಿದ್ರಂತಲ್ಲ ಜಾಸ್ತಿ ನೀರು ಬಂತು ಅಂತ ಕಳಿಸಿದ್ದ. 6 ಗೇಟ್ ಓಪನ್ ಮಾಡ್ತಾರೆ. ಅವಾಗ ಮಧ್ಯಾಹ್ನದಿಂದ 1 ಸಮಯ ಓಪನ್ ಮಾಡಿದ್ರು. 6ಗೆ ಓಪನ್ ಮಾಡ್ತಾರಾ? ನಾವು ಒಳಗಡೆ ಬಿಟ್ಟಾಗ ಬರೀ 3 ಗೇಟ್ ಮಾತ್ರ ಓಪನ್ ಮಾಡಿದ್ರು. ಇವಾಗ 6 ಗೇಟ್ ಫುಲ್ ಓಪನ್ ಮಾಡಿದ್ದಾರೆ, ಅದಕ್ಕೆ ಬಿಟ್ಟಿಲ್ಲ. ಸೊ ಅಲ್ಲಿ ಒಂದು ಹುಡುಗಿನ ಒಳಗೆ ಬಿಟ್ಟಿದ್ರು, ಅಂದರೆ ಒಂದು ಫ್ಯಾಮಿಲಿನ. ಸೊ ಅವರು ಸ್ವಲ್ಪ ಬೇಗ ಬಂದಿದ್ರು. ಅವ್ರು ಹೇಳ್ತಾಯಿದ್ರು, ಅಂದರೆ ಅವ್ರು ಹೋದಾಗ ಓಪನ್ ಇತ್ತು. ಬಟ್ 3 ಗೇಟ್ಸ್ ಓಪನ್ ಇದ್ರೂ ಅವ್ರನ್ನ ತುಂಬ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಚೆ ಕಳಿಸಿದ್ರು. ಬಟ್ ಇವಾಗ 5 ಗೇಟ್ಸ್ ಓಪನ್ ಇದೆ. ಓಪನ್ ಮಾಡೋ ಅಂದರೆ ಒಳಗೆ ಕಳಿಸೋದು ಡೌಟೇ. ಆಚೆ ಕಡೆಯಿಂದನೇ ನೋಡ್ಕೊಂಡು ಹೋಗಿ ಸುಮ್ಮನೆ ವೆಯ್ಟ್ ಮಾಡಿಬಿಡಿ ಅಂತ ಅವ್ರು ಹೇಳಿದ್ರು. ಸೊ ನಾವು ಇನ್ಯಾಕೆ ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಮಾಡೋದು ಅಂತ ಅಲ್ಲಿಂದ ಹೊರಟ್ವಿ. ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು. ನಿಮಗೆ ನೋಡ್ತಿದ್ದೀರಲ್ವ, ಆ ವೆದರ್ಗೂ ನಿಜವಾಗ್ಲೂ ಸಖತ್ತಾಗಿತ್ತು. ಏನಾದರೂ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಆ ಥರ ಅನಿಸ್ತಾ ಇತ್ತು. ಇನ್ನೊಮ್ಮೆ 4 ಗಂಟೆವರೆಗೂ ಬಿಟ್ಟರು. ಆ್ಯಕ್ಚುಲಿ 4 o'clockಗೆ ಒಳಗೆ ಬಿಟ್ಟಿದ್ರಂತೆ. ಬಟ್ ನಾವು ಸ್ವಲ್ಪ ಲೇಟ್ ಆಯಿತು ಬರೋದು, 5:45 ಆಯಿತು. ಸೊ ಒಳಗೆ ಹೋಗೋಕ್ಕಾಗಲಿಲ್ಲ. ಲೈಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಲೈಟು ಕೂಡ 7 o'clockಗೆ ಆನ್ ಮಾಡೋದಂತೆ. ಸೊ ನೋಡ್ಕೊಂಬಿಟ್ಟು ಹೊರಡ್ತಾ ಇದ್ದೀವಿ. ಜನ ಮಾತ್ರ ಸಖತ್ತಿದ್ದಾರೆ. ಬೇಲ್ಪುರಿ ತಗೋತಾ ಇದ್ದಾರೆ. ಹಿಂದ್ಗಡೆ ವಾಟರ್ ಹೆಂಗೈತೆ ಅಂತ ಬೆಳಗಿಂದ ಬಿಟ್ಟಿದ್ರ? ಬೆಳಗ್ಗೆ 9 ಗಂಟೆವರೆಗೂ ಬಿಟ್ಟಿದ್ರು. 4 ಗಂಟೆಲಿ ಬಿಟ್ಟಿದ್ರಂತೆ. ಇರ್ಲಿ, ಏನಿಲ್ಲ. ಸೊ ಗೊರು ಡ್ಯಾಮ್ನ ನೋಡಿಕೊಂಡು ಅಲ್ಲಿ ಬೇಲ್ಪುರಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಆನ್ ದ ವೇ ಆಂಜನೇಯ ಇದೆ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ವಿಸಿಟ್ ಮಾಡಲೇಬೇಕು. ನಿಜವಾಗ್ಲೂ ಸಖತ್ತಾಗಿದೆ. ಅದರಲ್ಲೂ ನಮ್ಮ ಬಾಸ್ ಬೇರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.